ಭಾಳ ಉತ್ಸಾಹ, ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಬಯಕೆ ಇತ್ತು. ಈಗ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ಶುಭವಾಗಲಿ. ಹೊಸ ಹೀರೋ, ಹೊಸ ಹೀರೋಯಿನ್ನು ಅವ್ರಿಗೂ ಸಹ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರು ಬರಲಿ ಅಂತ ನನ್ನ ಆಶಯ. ಜೊತೆಗೆ ವಿಜಯ್ ಆಡ್ಲಿ ಅವರ ಸಂಗೀತ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಚೆನ್ನಾಗಿದೆ. ನನ್ನ ಹಾಡಲ್ಲಿ ನನಗೆ ಈ ಹಾಡು ಬರೆಯೋಕ್ಕೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ನಮಗೆ ತೃಪ್ತಿ ಆಗಬೇಕು ಬರೆದವ್ರಿಗೆ. ಕೆಲವರಿಗೆ ನಾನು ಬರ್ದ ಆಹಾ ಅನಿಸ್ಬೇಕು, ಆ ಥರದ ಕೆಲವು ಲೈನ್ಗಳನ್ನ ನನಗೆ ಬರೆಯೋಕ್ಕೆ ಸಾಧ್ಯ ಆಯಿತು. ನನ್ನ ಬೆನ್ನ ಮಚ್ಚೆಗೆ ನಿನ್ನ ಮೇಲೆ ರೊಚ್ಚಿದೆ, ದುರುಗುಟ್ಟಿ ನಿನ್ನೆ ನೋಡ್ತಿದೆ, ಯಾಕೋ ತಿನ್ನೋ ಹಂಗೇನೆ ಅಂತ ಒಂದು ಲೈನ್ ಇದೆ. ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ, ಹೂವೆಲ್ಲ ನಿನ್ನ ಹಿಂದೆ ಎದ್ದು ಬತ್ತಾವೆ ಅಂತ ಒಂದು ಲೈನ್ ಇದೆ. ಆ ಥರದ್ದು ಕ್ಯೂಟ್ ಲೈನ್ಗಳನ್ನ ಈ ಹಾಡಲ್ಲಿ ಬರೆಯೋಕ್ಕೆ ಸಾಧ್ಯ ಆಯಿತು. ಸಿಂಗರ್ಗಳು ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರಲ್ಲೂ ಒಂದೇ ಮನವಿ, ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದರೆ, ಯಾವುದಾದ್ರೂ ಸಿನಿಮಾವನ್ನು ನೀವು ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಮೊದಲ ದಿನ ಅಥವಾ 2ನೇ ದಿನ ನೋಡಿ. ಮೊದಲನೇ ಥರ 100 ದಿನ ಓಡೋ ಕಾನ್ಸೆಪ್ಟ್ ಈಗಿಲ್ಲ, ಅದು ಬೇಕಾಗೂ ಇಲ್ಲ. ಯಾರಾದರೂ 100 ದಿನ ಅಂತ ಅಂದರೆ ಅದು ಸುಳ್ಳೇನೆ. ಅದು 100 ದಿನ ಅವಶ್ಯಕತೆ ಇಲ್ಲ. ಈಗ ಮೊದಲು 10-20 ಥಿಯೇಟ್ರಲ್ಲಿ ಬಿಡುಗಡೆ ಮಾಡಿ 100 ದಿನ ಹೋಗಿ ಆ ಸಿನಿಮಾದ ಲಾಭನೋ ಅಥವಾ ಬಂಡವಾಳನೋ ವಾಪಸ್ ತಗೋಬೇಕಾಗಿತ್ತು. ಆದರೆ ಈಗ 100 ಅಲ್ಲ, ಮೊದಲ 3 ದಿನ ಕರೆಕ್ಟ್ ಹೋದ್ರೆ ಸಿನಿಮಾ ಗೆದ್ದಂಗೆ. ಸೊ ನೀವು ಯಾವುದೇ ಕಾರಣದಿಂದ ಅಥವಾ ಯಾವುದೇ ಒಂದು ಅಪ್ರೋಚಿಂದ ಈ ಸಿನಿಮಾ ನೋಡಬೇಕು ಅಂತಿದ್ರೆ ಅಥವಾ ಯಾವುದೇ ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ರೆ ಮೊದಲ 3 ದಿನದಲ್ಲೇ ಹೋಗಿ. ಮೊದಲ 3 ದಿನದಲ್ಲಿ ಥಿಯೇಟ್ರಿಗೆ ಹೋದರೆ ಆಮೇಲೆ 4ನೇ ದಿನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇರುತ್ತೆ. ನೀವು ಮೊದಲ 3 ದಿನ ಯಾವ ಸಿನಿಮಾ ಆದ್ರೂ ಅಷ್ಟೇ ಹೆಚ್ಚು ಕಡಿಮೆ. ಈಗ ತುಂಬ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಿಟ್ಬಿಟ್ಟು ಉಳಿದ ಎಲ್ಲ ಸಿನಿಮಾಗಳಿಗೂ ಇದೇ ಅಪ್ಲೈ ಆಗುತ್ತೆ. ಮೊದಲ 3 ದಿನ ನೀವು ಸಿನಿಮಾ ನೋಡಿದ್ರೆ 4ನೇ ದಿನಕ್ಕೆ ಸಿನಿಮಾ ಉಳ್ಕೊಳ್ಳುತ್ತೆ. 4ನೇ ದಿನಕ್ಕೆ ಸಿನಿಮಾ ಉಳ್ಕೊಂಡಿದೆ ಅಂದರೆ ಆ ಸಿನಿಮಾ ಗೆದ್ದಿದೆ ಅಂತ ಅರ್ಥ. ತುಂಬ ಈಸಿ ಈಗ ಸಿನಿಮಾನ ಗೆಲ್ಸೋದು. ವಿಜಯ್ ಅವರ ಅಥವಾ ಆಲ್ವಿನ್ ಅವ್ರ ಫ್ರೆಂಡ್ಸು, ಹೀರೋ ಫ್ರೆಂಡ್ಸು ಅಥವಾ ಯಾರೇ ಇದ್ರು, ನಿಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಯಾರನ್ನಾದರೂ ಎಲ್ಲರನ್ನೂ ಕರ್ಕೊಂಡು ಮೊದಲ 3 ದಿನದೊಳಗೆ ಸಿನಿಮಾ ನೋಡಿ. ಇದೊಂದೇ ಸಿನಿಮಾ ಅಲ್ಲ, ಎಲ್ಲ ಸಿನಿಮಾ. ಆ ಮೂಲಕ ಸಿನಿಮಾವನ್ನು ಗೆಲ್ಲಿಸ್ಬೋದು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಓಂ ಶಿವಂ ಸಿನಿಮಾಗೆ ಯಶಸ್ಸಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಚೈತನ್ ನಾಯಕ್, ಫಸ್ಟ್ ಆಫ್ ಆಲ್ ಆಲ್ವಿನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕಾಲೇಜಲ್ಲಿ ಸೂಪರ್ ಸೀನಿಯರ್ ಅವರು. ತುಂಬ ಖುಷಿ ಆಗುತ್ತೆ ಇವತ್ತು ಅವ್ರ ಡೈರೆಕ್ಷನ್ ಮೂವಿಯಲ್ಲಿ ನಾನು ಹಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಎಂಟೈರ್ ಮೂವಿ ಟೀಮ್ಗೆ ಹಾಗೂ ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾದಿರಾ ಬಾನು ಅಂತ. ಫಸ್ಟ್ ಆಫ್ ಆಲ್ ಇಡೀ ನಮ್ಮ ಓಂ ಶಿವ ಮೂವಿ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಈ ಒಂದು ಚಾನ್ಸ್ನ ಸ್ಪೆಷಲಿ ನಮ್ಮ ವಿಜಯ್ ಸರ್ ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಕೃಷ್ಣ ಸರ್ ಆ್ಯಂಡ್ ಡಿರೆಕ್ಟರ್ ಸರ್ ಆಲ್ವಿನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಈ ಥರ ಒಂದು ಆಡಿಯೋ ಲಾಂಚಲ್ಲಿ ನಾನು ಈ ಥರ ಮಾತಾಡ್ತಾ ಇರೋದು. ಆ್ಯಂಡ್ ಗ್ರೇಟ್ಫುಲ್ ಅಂತ ಹೇಳ್ತಾ ಈ ಚಾನ್ಸ್ಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು. Good evening all. My name is Sriram Tapasvi, Telugu lyric writer. I have written one song in this movie, Om Shivam. Sorry, I am comfort with Telugu language. English better, sir. ఇందులో నేను తెలుగు వెర్షన్ 4 సాంగ్స్ రాశానండి. డైరెక్ట్గా దీంట్లో ఒక సంస్కృత గీతం రచించడం జరిగింది. దీనికి మ్యూజిక్ విజయ్ యాడ్లీ గారు. 4 ట్యూన్లకి 4 వైవిధ్యభరితమైనటువంటి బాణీలు ఇచ్చారు సిచ్యువేషన్లకి. సేమ్ అదేవిధంగా ఆల్విన్ డైరెక్టర్ గారు అద్భుతమైనటువంటి సాహిత్యాన్ని ఆయన తీసుకోవడం జరిగింది. ప్రొడ్యూసర్ కృష్ణ గారు చాలా అభిరుచితో సినిమా రంగంలో ఒక గుర్తింపు కోసం, లేకపోతే తన నుంచి మంచి అభిరుచి కలిగినటువంటి మంచి మూవీస్ తీయాలనేటువంటి ఉద్దేశంతో ఆయన మొట్టమొదటి ప్రయత్నంగా ఈ దీంతో మొదలుపెట్టారు, ఓం శివం మూవీతో. ఇది సక్సెస్ అయితే ఆయన నుంచి మరిన్ని మూవీస్ మనం కన్నడ
ప్రజలు కానివ్వండి, లేకపోతే తెలుగు ప్రజలు కానివ్వండి, మనం ఆశించవచ్చు అనమాట. అదేవిధంగా హీరో భార్గవ్ కృష్ణ గారు ఈ సినిమా ఇవి చూస్తుంటే చాలా కష్టపడ్డారు అన్నది తెలుస్తుంది. విజయ్ ఆదిలి గారు అదేవిధంగా అల్విన్ గారు ఇద్దరు కాంబినేషన్లో అద్భుతమైనటువంటి పాటలు నా నుంచి రాయించుకున్నందుకు వాళ్ళకి మనస్ఫూర్తిగా ధన్యవాదాలు చెప్తున్నాను. అదేవిధంగా మిగతా సింగర్స్ అందరికీ కూడా ఈ మూవీకి వర్క్ చేసినటువంటి మిగతా సభ్యులందరికీ కూడా నేను శుభాభినందనలు తెలియజేస్తున్నాను. ఈ అవకాశం ఇచ్చినటువంటి ఈ సినిమాలో అద్భుతమైనటువంటి డైరెక్ట్గా సంస్కృత గీతం రచించడానికి కారణమైనటువంటి కెఎన్ కృష్ణ గారికి ప్రత్యేకమైనటువంటి ధన్యవాదాలు నేను చెప్పుకుంటున్నాను. థ్యాంక్ యూ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಓಂ ಶಿವಮದ 4 ಸಾಂಗ್ ಬಿಡುಗಡೆ ಆಗಿದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಇಷ್ಟ ಆಗಿದೆ ಅಲ್ವಾ ಎಲ್ರಿಗೂ ಸಾಂಗು? ಥ್ಯಾಂಕ್ ಯು. ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಮೈ ಲಿರಿಕ್ಸ್ ರೈಟರ್ಸ್, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೂ, ನಮ್ಮ ಕವಿ ಸರ್ ತುಂಬ ಧನ್ಯವಾದಗಳು ಸರ್. ತುಂಬ ಅದ್ಭುತವಾಗಿ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಶ್ರೀರಾಮ್ ತಪಸ್ವಿ ಅವ್ರಿಗೂ ಧನ್ಯವಾದಗಳು. ಆ್ಯಂಡ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಮೈ ಸಿಂಗರ್ಸ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಹಾಗೆ ನನ್ನ ಪ್ರೊಡ್ಯೂಸರ್ ಮತ್ತು ನನ್ನ ಡೈರೆಕ್ಟರ್, ಆ್ಯಕ್ಚುಲಿ ಶಿವಮ್ ಸಾಂಗು ಪ್ಲ್ಯಾನ್ನಲ್ಲೇ ಇದ್ದಿಲ್ಲ ನಮಗೆ. ಪ್ರೊಡ್ಯೂಸರ್ ಆ ಒಂದು ಐಡಿಯಾ ಕೊಟ್ಟು ಡಿಸ್ಕಸ್ ಮಾಡಿ, ಸರ್ ಇದೊಂದು ಶಿವಮ್ ಸಾಂಗ್ ಮಾಡೋಣ, ಸ್ಯಾನ್ಸ್ಕ್ರಿಟಲ್ಲೇ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬಂತು. ಸರಿ, ಅದು ತುಂಬ ಅದ್ಭುತವಾಗಿ ಬಂದಿದೆ. ಅದು ನಮಗೆ ಖುಷಿಯಾಗಿತ್ತು ಅದು ಸಾಂಗ್ ಕೇಳುವಾಗ. ದಯವಿಟ್ಟು ನಮ್ಮ ಹಾಡುಗಳನ್ನು, ನಮ್ಮ ಸಿನಿಮಾವನ್ನು ಎಲ್ಲ ಹಾರಿಸಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ. ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಓಂ ಶಿವಮ್ ಇದು ನನ್ನ ಡೆಬ್ಯೂ ಸಿನಿಮಾ. ಸೊ ಫಸ್ಟ್ ಡೈರೆಕ್ಟರ್ ಬಂದು ಕತೆ ಎಲ್ಲ ಹೇಳಿದಾಗ, ಸೊ ಐ ಡೆಂಟ್ ಎಕ್ಸ್ಪೆಕ್ಟ್ ದಟ್ ಸಾಂಗ್ಸ್ ಎಲ್ಲ ಈ ಥರ ಇರುತ್ತೆ ಅಂತ. ಬಿಕಾಸ್ 4 ಸಾಂಗ್ಸ್ ಏನಿದೆ ಎಲ್ಲ ಡಿಫ್ರೆಂಟ್ ಜಾನರ್ಸಲ್ಲಿದೆ. ಆ್ಯಂಡ್ ವಿಜಯ್ ಆಡ್ಲಿ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ ಸರ್. ಆ್ಯಂಡ್ ಕವಿರಾಜ್ ಸರ್, ಆ್ಯಂಡ್ ಶ್ರೀರಾಮ್ ತಪಸ್ವಿ ಸರ್, ನಾಗೇಂದ್ರ ಪ್ರಸಾದ್ ಸರ್, ಆ್ಯಂಡ್ ಬಾಕ್ಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್. ಆ್ಯಂಡ್ ಕಮಿಂಗ್ ಟು ಸಿಂಗರ್ಸ್, ಚೇತನ್ ಸರ್, ಆಲ್ ದ ಸಿಂಗರ್ಸ್ ಆಫ್ ಸನ್ ತುಂಬ ಚೆನ್ನಾಗಿ ಸಿಂಗ್ ಮಾಡಿದ್ದಾರೆ. ಆ್ಯಂಡ್ ಈ ದೊಡ್ಡ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಗಿನಿಂಗಲ್ಲಿ. ಯಾಕೆಂದರೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಚೆನ್ನೈಯಲ್ಲಿ ಲೈವ್ಗಾಗಲಿ, ಹೈದ್ರಾಬಾದಲ್ಲಿ ಎಲ್ಲ ಆಡಿಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ದಯವಿಟ್ಟು ಹೊಸಬ್ರಿಗೆ ಚಾನ್ಸ್ ಕೊಡಿ, ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಈ ಆ್ಯಕ್ಚುಲಿ ಕತೆ ಓಕೆ ಆದಾದಮೇಲೆ ಡೈರೆಕ್ಟರ್ ಜೊತೆ ನಾನೊಂದು 7 to 8 months ಟ್ರಾವೆಲ್ ಮಾಡಿದೆ. ಆಲ್ಮೋಸ್ಟ್ 1.5-2 years ನನಗೆ ಟ್ರೈನಿಂಗ್, ಪ್ರಾಕ್ಟೀಸ್, ಫೈಟ್ ಆಗಿರ್ಬೋದು, ಆ್ಯಕ್ಟಿಂಗ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಎಲ್ಲ ನಮ್ಗೆ ಟ್ರೈನ್ ಅಪ್ ಮಾಡಿ ಆಮೇಲೆ ಶೂಟಿಂಗ್ ಸೆಟ್ಟಿಗೆ ಕರ್ಕೊಂಡು ಹೋಗಿದ್ದು. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವು ಅಂತ, ಒಂದು 18 to 19 years ಓಲ್ಡ್ ಗೈ. ಒಂದು ಲೆವೆಲ್ ಬಿದ್ದರೆ ಯಾವ್ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ, ಎಲ್ಲ ಹೆಂಗೆ ಯೂಶಲಿ ಈಗ ತುಂಬ ಒಂದು ಹಳೆ ಕಾಲದಲ್ಲಿ ಲವ್ ಮಾಡ್ತಿದ್ರೆ ಯಾವ ಥರ ಅವರೆಲ್ಲ ಹಳೆ ಕಾಲದಲ್ಲಿ ಯಾರಾದರೂ ಲವ್ ಮಾಡ್ತಾರೆ, ಅವ್ರದ್ದು ಒಂದು ಪ್ಯೂರಿಟಿ ಏನಿದೆ ಅಲ್ಲ ಲವ್ದು ಅಂತ ಒಂದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಏನು ಸರ್ ನಾವು ಹಳೆ ಕಾಲದವರು ಸರ್, ಹಳೆ ಕಾಲದ ಸಿನಿಮಾ ಯಾವ ಥರ ಒಂದು ತೋರಿಸ್ಬೋದು ಅಂತ ತೋರಿಸಿದ್ದಾರೆ ಸರ್. ಫೈಟ್, ಲವ್ ಎರಡು ಸರ್. ಸಿನಿಮಾಲೆಲ್ಲನೂ ಈಕ್ವಲ್ ಆಗಿ ನಾನೆಲ್ಲ ಏನೇ ಮಾಡಿದ್ರು ಎಲ್ಲ ಈಕ್ವಲ್ ಆಗಿ ಮಾಡಿದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ವಿರಾನಿಕಾ ಶೆಟ್ಟಿ, ಓಂ ಶಿವಮ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದೀನಿ. ಸೊ ಮೊದಲಿಗೆ ಇದರಲ್ಲಿ ಎರಡು ಸಾಂಗು ನನಗೆ ಅಂತೇಳಿ ಒಂದು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆಲ್ರೆಡಿ ವಿಜುವಲ್ಸ್ ಇವತ್ತು ಜಾಸ್ತಿ ಸಿಗಲಿಲ್ಲ, ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ, ಆ್ಯಂಡ್ ಇಷ್ಟೊಳ್ಳೆ ಲಿರಿಕ್ಸನ್ನು ಕೊಟ್ಟಿದ್ದೀರಾ. ಆ ಲಿರಿಕ್ಸಲ್ಲಿ ನಮಗೆ ನಟನೆ ಮಾಡುವಂಥ ಅವಕಾಶ ಸಿಕ್ಕಿದೆ. ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸರ್, ಇಂಥ ಒಂದು ಒಳ್ಳೆ ಸಾಂಗನ್ನು ನಮಗೋಸ್ಕರ ಕೊಟ್ಟಿರೋದಕ್ಕೆ. ಆ್ಯಂಡ್ ಸಿಂಗರ್ಸ್, ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಒಳ್ಳೆ ಕಂಠದಿಂದ
ನಮ್ದೊಂದು ವಿಷುವಲ್ ಸೇರಿಸಿ ಈ ಸಾಂಗ್ ಒಂದು ಸ್ವಲ್ಪ ಹಿಟ್ಟಾಗಲಿ ಅನ್ನೋದನ್ನ ನಾನು ಬೇಡ್ಕೊತೀನಿ. ಆ್ಯಂಡ್ ಅದ್ರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗೆ ಬಂದಿದ್ದು ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು. ಇದರಲ್ಲಿ ನಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್, ಒಂದು ಕ್ಯೂಟ್ ಆದ ಲವ್ ಸ್ಟೋರಿ, ಈಗಿನ ಜನ್ರೇಷನ್ನಲ್ಲಿ ಒಂದು ಲವ್ ಸ್ಟೋರಿ. ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ. ಆ್ಯಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಆಳವಾಗಿರುತ್ತೆ. ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟೋಗ್ತಾಳ, ಇರ್ತಾಳ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ. ಈ ಸಬ್ಜೆಕ್ಟನ್ನು ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ಈ ಸಬ್ಜೆಕ್ಟಲ್ಲಿ ನನಗೆ ತುಂಬ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು. ಆ್ಯಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟಾಗಿ ಈ ಚಿತ್ರದಲ್ಲಿ ಬಿಗಿನಿಂಗಿಂದ ಲಾಸ್ಟ್ ತನಕ ಟ್ರಾವೆಲ್ ಮಾಡ್ತಾ ಇದೆ. ಸೊ ಅದೊಂದೇ ರೀಸನ್ನಿಂದಾಗಿ ಈ ಚಿತ್ರನ ನಮ್ಮ ಡೈರೆಕ್ಟರ್ ಒಂದ್ಸಲ ನನ್ನ ಆಡಿಷನ್ ಮಾಡಿದ ಮೇಲೆ, ಈ ಸ್ಕ್ರಿಪ್ಟ್ ಹೇಳಿದ ಮೇಲೆ ನಾನು ಓಕೆ ಮಾಡಿದ್ದು. ಆ್ಯಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ. ಆ್ಯಂಡ್ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್, ನನ್ನನ್ನು ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರದವರಿಗೆ, ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮಿಕ್ಕಿದೆಲ್ಲ ಡೈರೆಕ್ಟರ್ ಹೇಳ್ತಾರೆ, ಸಿನಿಮಾ ಹಾಡೆಲ್ಲ ನೋಡಿದ್ರಿ ಸರ್ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ಎಲ್ಲರೂ ಬಂದಿದ್ದಕ್ಕೆ. ಅಗೇನ್ ಆ್ಯಕ್ಚುಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ. ಆ್ಯಂಡ್ ಕಲಾವಿದಕ್ಕಿಂತ ಜಾಸ್ತಿಯಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿ ಸರ್ ಇದ್ದಾರೆ, ಪ್ರತಿಯೊಬ್ಬ ಹಾಡಿರೋರು, ಎಲ್ಲರೂ ಅವ್ರ ದಿನ ಆ್ಯಕ್ಚುಲಿ ಇದು. ನಾವು ಇನ್ನೂ ಒಂದು ದಿನ ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಇನ್ನೂ ತುಂಬ ಕಾರ್ಯಕ್ರಮಗಳಿದೆ. ಆ್ಯಕ್ಚುಲಿ ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳೆಲ್ಲ. ಬಟ್ ಅಗೇನ್ ಸಿನಿಮಾ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ ಒಂದಷ್ಟು ಜನ ಕಲಾವಿದರು ಇದ್ದಾರೆ, ತುಂಬ ಜನ ಇದ್ದಾರೆ. ಅನಿವಾರ್ಯ ಕಾರಣಗಳಿಂದ ಇವತ್ತು ಯಾರೂ ಬಂದಿಲ್ಲ. ಆ್ಯಕ್ಚುಲಿ ಬೇರೆ ಬೇರೆ ಶೂಟ್ ಇರೋದ್ರೆ ಬಂದಿಲ್ಲ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕೆಂದರೆ ಆಡಿ ನನ್ನ ಕೆಲಸ ಮಾಡಿದಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಬ್ಬ ಕಲಾವಿದರು ಆ್ಯಂಡ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ನಿರ್ಮಾಪಕರಾಗಿರ್ಬೋದು, ಕತೆಗೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ. ಆ್ಯಂಡ್ ಅಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ಅದು ತುಂಬ ಚೆನ್ನಾಗಿತ್ತು. ನನಗೆ ನಮ್ಮ ಗೌರವ್ ಮಾಸ್ಟರ್ ಇಲ್ಲೆಲ್ಲ ಕೂತಿದ್ದಾರೆ. ಗೌರವ್ ಮಾಸ್ಟ್ರು ಇಲ್ಲೇ ಇದ್ದಾರೆ. ಗೌರವ್ ಮಾಸ್ಟ್ರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಫೈಟನ್ನ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಅಗೇನ್ ನಂಗೆ ಭಾಳ ಖುಷಿಯಾಗಿದ್ದು ಭಾರ್ಗವ್ ಬಗ್ಗೆ. ತುಂಬ ಪ್ರಿಪೇರ್ ಆಗಿ, ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆ ಥರ ಐಡಿಯಾ ಇಟ್ಕೊಳ್ದೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ಪ್ರತಿಯೊಂದನ್ನು ಕಲಿತು ನಮ್ಮ ನಿರ್ದೇಶಕರು ಕಲಿಸಿ ಆನ್ ಫೀಲ್ಡಿಗೆ ಕರ್ಕೊಬಂದಿದ್ದಾರೆ. ಖಂಡಿತವಾಗ್ಲೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಈ ಥರ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗಲಿ. ಪ್ರತಿಯೊಬ್ಬರಿಗೂ ನಿರ್ಮಾಪಕರಿಗೆ ಒಳ್ಳೇದಾಯಿತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಕಲಾವಿದರು, ಟೆಕ್ನಿಷಿಯನ್ನು, ಪ್ರತಿಯೊಬ್ಬರು ಕೆಲಸ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅಗೇನ್ ಇನ್ನೊಂದೇನು ಆಡಿಯನ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕವಿರಾಜ್ ಸರ್ ಹೇಳಿದ್ರು ಅವಾಗಲೇ, ಈಗೇನು 100 ದಿನ ಅವಾಗೇನು 100 ಕೋಟಿ ಮಾಡ್ತಿತ್ತು ಕಲೆಕ್ಷನ್ ಸಿನಿಮಾ. ಈಗ ಸಿನಿಮಾ ಚೆನ್ನಾಗಾಯಿತು ಅಂತಂದರೆ 3 ದಿನದಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತೆ. ಹಾಗಾಗಿ ಕವಿರಾಜ್ ಸರ್ ಹೇಳ್ದಂಗೆ ಸಿನಿಮಾನ 3 ದಿನದಲ್ಲಿ ನೋಡಿದ್ರೆ ಭಾಳ ಬೆಸ್ಟು. 4ನೇ ದಿನ ಹೋದರೆ ಇನ್ನು ಬಹುಶಃ ಮುಂದೆ ಹೋಗ್ತಾ 3 ಡೇಸ್ ಮಾತ್ರ ಥಿಯೇಟ್ರಲ್ಲೂ 3 ದಿನ ಇರುತ್ತೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಮುಂದೆ ಹೋಗ್ತಾ. ಸೊ ಎಲ್ರಿಗೂ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಅಗೇನ್ ಹೀರೋಯಿನ್ನು ಆ್ಯಂಡ್ ಹಾಗೂ ರವಿ ಕೂಡ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಪ್ರತಿ ತಂಡಕ್ಕೆ ಒಳ್ಳೇದಾಗಲಿ. ನಮ್ಮ ಟೀಮ್ ಮೇಲೆ ಎಲ್ಲರ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಗೌರಿ ಶಂಕರ್ ಬಂದಿದ್ದಾರೆ. ಥ್ಯಾಂಕ್ ಯು ಗೌರಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಇಲ್ಲ ನನ್ನ ನಮಸ್ಕಾರಗಳು. ಮತ್ತು ಗಣ್ಯದ ವ್ಯಕ್ತರಿಗೂ ನಮಸ್ಕಾರ. ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಬಿಕಾಸ್ ಆ ಶಿವಮ್ ಸಾಂಗ್ಸು, ನಾನು ಯಾವತ್ತು ಶಿವನ ಭಕ್ತ ಅಂತ ಹೇಳಲ್ಲ, ನಮ್ಮ ತಂದೆ ಅಂತ ಹೇಳ್ತೀನಿ. ಭಾಳ ಖುಷಿಯಾಯಿತು ಆ ಒಂದು ಸಾಂಗ್ಸ್ ಕೇಳೋಕ್ಕೆ. ಸೊ ಎಲ್ಲ ಚಿತ್ರದಲ್ಲೂ ಈ ಥರ ಒಂದು ದೇವರು ಬಂದರೆ ನಮ್ಮ ಸಮಕೂತಿಯನ್ನು ಗೊತ್ತಾಗುತ್ತೆ ಎಲ್ಲದಕ್ಕೂ. ಮತ್ತು ಆಲ್ವಿನ್ ಸರ್ ಅವರು ಸುಮಾರು ಒಂದು 12-13 ವರ್ಷದಿಂದ ಪರಿಚಯ. ಅವರು ಡೇ 1 ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟೇ ಫಿಲಮ್ ಮಾಡಿದ್ರು ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ. ಥ್ಯಾಂಕ್ ಯು ಆಲ್ವಿನ್ ಸರ್. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ಬೇಕಂದ್ರೆ ಆಗಲೇ ಅವ್ರದ್ದು ಒಂದು 3-4 ಚಿತ್ರ ಮಾಡಿಬಿಟ್ಟಿದ್ದೀರಿ. ಥ್ಯಾಂಕ್ ಯು. ಆ್ಯಂಡ್ ಭಾರ್ಗವ್ ಜಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾಕಂದರೆ ಎಲ್ಲ ಹೀರೋಗಳು ಬರ್ತಾರೆ, ಬಂದಿದ್ದೆ ಸ್ವಲ್ಪ ಹಿಂಗೆ ನ್ಯೂ ಕಮರ್ಸು ಹಿಂಗೆಲ್ಲ ಇರುತ್ತೆ. ಬಟ್ ಅವರು ಒಳ್ಳೆ ಕೋಪ್ರೇಟ್ ಮಾಡಿದ್ರು. ಬಟ್ ಇನ್ನು ಆ್ಯಕ್ಟಿಂಗ್ ಸ್ಕಿಲ್ನು ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲಲ್ಲಿ ಇರುತ್ತೆ ಆ ಥರ ಲೆವೆಲಲ್ಲಿ ನಮ್ಮ ಜೊತೆಗೆ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವನವಾಶ್ವರ್. ಲವ್ ಯು ಆಲ್. ಓಂ ಶಿವ್ ನಿರ್ಮಾಪಕ ಕೃಷ್ಣ ಅವ್ರಿಗೂ ಮತ್ತು ಆಲ್ವಿನ್ ಡೈರೆಕ್ಟ್ರು, ನನ್ನ
ನಮಸ್ಕಾರ ತಿಳಿಸ್ತೀನಿ. ಚಿತ್ರದಲ್ಲಿ ಸಾಹಸ ದೃಶ್ಯಗಳು ಮಾಡಿದ್ದೀನಿ. ಡೈರೆಕ್ಟ್ರ್ ಏನು ಕತೆ ಹೇಳಿರ್ತಾರೋ ಕತೆ ಪೂರ್ವಕವಾಗಿ ಅದು ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಬಟ್ ಅದಕ್ಕೆ ಎಷ್ಟು ವೆಚ್ಚ ಖರ್ಚಾದ್ರೂ ನಿರ್ಮಾಪಕರು ಹಿಂಜರದೆ ಮಾಡಿ ಅಂತೇಳಿ ನನಗೆ ಬೆನ್ನಿಂದ ಇದ್ದರು. ಸೊ ಅವರು ಯಾವಾಗೂ ಇದೇ ಥರ ಎಲ್ಲ ಸಿನಿಮಾಗಳು ಮಾಡಲಿ ಅಂತ ನಾನು ಇದು ಮಾಡ್ತೀನಿ. ಸೊ ಭಾರ್ಗವ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಆ್ಯಕ್ಷನ್ಸ್ ಮಾಡಬೇಕಾದಾಗ ಅವ್ರಿಗೆ ಭಯ ಆಯಿತು, ಏನಪ್ಪ ಇದು ಮಾಸ್ಟರ್ ಜೊತೆ ಮಾಡೋದು ನಾನು ಅಂತ. ಆಮೇಲೆ ಹೊಂದ್ಕೊಂಡು ಹೋಗ್ತಾ ಸೊ ಅವ್ರು ಡೂಪ್ ಇಲ್ಲದೆ ಮಾಡಿಸಿದ್ದೀನಿ. ಎಲ್ಲ ಸಿನಿಮಾಗಳು ಹೊಸಬರಿಗೆ ಡೂಪ್ ಹಾಕ್ಸ್ತೀನಿ. ಈ ಸಿನಿಮಾದಲ್ಲಿ ಅವ್ರು ಡೂಪ್ ಇಲ್ಲದೇ ಒರಿಜಿನಲ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ. ಬರೀ ಕಷ್ಟಪಟ್ಟರೆ ಸಾಲದು, ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟಪಟ್ಟು ಮಾಡಬೇಕು. ಹಾಗೆ ಕಷ್ಟಪಟ್ಟು ಇಷ್ಟಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಕನ್ನಡ ಸಿನಿಮಾ ಬಂದು ಕನ್ನಡಿಗರು ಈ ಸಿನಿಮಾವನ್ನು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ವಂದನೆಗಳು. ನಮಸ್ಕಾರ. ಫಸ್ಟ್ ಆಲ್ವಿನ್ ಸರ್ಗೆ, ಪ್ರೊಡ್ಯೂಸರ್ ಕೃಷ್ಣ ಅವ್ರಿಗೆ ನಮ್ಮ ನಮಸ್ಕಾರ ಹೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನಾನು ಕೂಡ ಒಂದು 2 ಸೀಕ್ವೆನ್ಸ್ ಮಾಡಿದ್ದೀನಿ. ನಮ್ಮ ಸೀನಿಯರ್ ಮಾಸ್ಟರ್ ಮಾಡಿದ್ದಾರೆ. ಆ 2 ಸೀಕ್ವೆನ್ಸ್ ಕೂಡ ಭಾರ್ಗವ್ಗೆ ನಾನೇ ಪ್ರಾಕ್ಟೀಸ್ ಕೊಟ್ಟಿದ್ದು. ಆಲ್ವಿನ್ ಸರೇ ಹೇಳ್ಬಿಟ್ಟು ಒಂದು ತಿಂಗಳು ತಗೊಂಡ್ರು. ಪ್ರಾಕ್ಟೀಸ್ ಟೈಮಲ್ಲಿ ಅವರು ಸಖತ್ತಾಗಿ ಮಾಡಿಬಿಟ್ರು, ಆವಾಗಲೇ ಮಾಡಿಬಿಟ್ರು. ಹಾಗಾಗಿ ಥ್ಯಾಂಕ್ ಯು ಭಾರ್ಗವ್ ಸರ್. ಇವಾಗ ನಿಮ್ಮ ಮುಖಾಂತರ ನಮ್ಮದು ತೆರೆ ಮೇಲೆ ಬರೋಕ್ಕೆ ರೆಡಿ ಇರ್ತಾ ಇದೆ. ಕಾರಣಕ್ಕೂ ನಾವು ರೆಡಿ ಇದ್ದೀವಿ. ಥ್ಯಾಂಕ್ಸ್. ಹೆಸರು ರಜನಿ ಸಾಹಿತ್ಯ ಅಂತ. ಈ ಒಂದು ಓಂ ಶಿವಂ ಸಿನಿಮಾದಲ್ಲಿ ನನ್ನ ಪಾತ್ರ ಪೊಲೀಸ್. ಸೊ ನನಗೆ ನಿಜ ಜೀವನದಲ್ಲಿ ಆ್ಯಕ್ಚುಲಿ ಪೊಲೀಸ್ ಆಗಬೇಕು ಅಂತ ಆಸೆ ಇತ್ತು. ಈ ಸಿನಿಮಾದ ಮುಖಾಂತರ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಲ್ವಿನ್ ಸರ್ಗೆ ಹಾಗೂ ಕೃಷ್ಣ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಈಗ ತಾನೇ ಓಂ ಶಿವಂ ಸಿನಿಮಾದ ಸಾಂಗ್ಗಳನ್ನು ಕೇಳಿಸ್ಕೊಂಡ್ವಿ. ವಾವ್, ನಿಜಕ್ಕೂ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಹಾಗೆ ನಮ್ಮ ಸಿನಿಮಾದ ಸಾಂಗ್ಗಳು ಕ್ರಿಶ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ಲ ಸಾಂಗ್ಗಳನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಗಳಿಸ್ತಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸಾಹಿತ್ಯ ಅವರೇ. ಚೇತನ ಅವರು. ಎಲ್ಲರಿಗೂ ನಮಸ್ಕಾರ. ನಾನು ಚೇತನ್ ಶೆಟ್ಟಿ ಅಂತ. ಓಂ ಶಿವಂ ಚಿತ್ರದಲ್ಲಿ ನಾನು ಪೋಷಕ ನಟಿಯಾಗಿ ಅಭಿನಯಿಸಿದ್ದೀನಿ, ಚಿಕ್ಕ ಪಾತ್ರ. ಆಲ್ವಿನ್ ಸರ್ಗೂ ಮತ್ತು ಕೃಷ್ಣ ಸರ್ಗೂ ಧನ್ಯವಾದಗಳು. ಓಂ ಶಿವಂ ಚಿತ್ರತಂಡ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಆಡಿಯೋ ಲಾಂಚ್ ಮಾಡ್ತಿದ್ವಿ. ಅದು ಕ್ರಿಶ್ ಮ್ಯೂಸಿಕ್ ಸಂಸ್ಥೆ ಅಡಿಯಲ್ಲಿ. ಇದು ನಮ್ಮ ನಿರ್ಮಾಪಕರ ಸ್ವಂತ ಕಂಪ್ನಿ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ. ಕ್ರಿಶ್ ಮ್ಯೂಸಿಕ್ ಅಂತ. ನಿಮ್ಮ ಎಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪ್ನಿಗಳು ಇಂಡಸ್ಟ್ರಿಗೆ ಬರಬೇಕು. ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ರು, ಪ್ರೊಡ್ಯೂಸರ್ಸ್ದೇ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ದಯವಿಟ್ಟು ನಿಮ್ಮ ಮೊಬೈಲ್ಗಳಲ್ಲಿ ಕ್ರಿಶ್ ಮ್ಯೂಸಿಕ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಹಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ. ಜೊತೆಲಿ ಈ ಸಿನಿಮಾದಲ್ಲಿ 4 ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸಿಷನ್ ಕೊಟ್ಟಿದ್ದಾರೆ. ಜೊತೆಲಿ ನಂಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತವರು ನನ್ನ ಲಿರಿಸಿಸ್ಟ್ಗಳು. ಒಂದು ಕವಿ ಸರ್, ನಾನು ಅವ್ರ ದೊಡ್ಡ ಫ್ಯಾನು. ನನ್ನ ಕಾಲೇಜಲ್ಲಿ ಅವರ ಅತಿಥಿಗಳಾಗಿ ಬಂದಿದ್ರು, ಆಗ ಮಾತಾಡಿದ್ದು. ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ರು ಆಗಿದ್ದಾರೆ ಅನ್ನೋದೇ ತುಂಬಾ ಖುಷಿಯಾದ ವಿಷಯ. ತುಂಬಾ ಥ್ಯಾಂಕ್ ಯು ಸರ್. ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ. ಪ್ರತಿಯೊಂದು ಲೈನು, ನಿನ್ನ ಕಣ್ಣ ಮಚ್ಚೆಗೆ, ಅದೆಲ್ಲ ಅದ್ಭುತವಾಗಿದೆ. ಅದು ಎಷ್ಟೊತ್ತಿ ಕೇಳಿದ್ರು ಮತ್ತೆ ಕೇಳ್ಬೇಕನ್ಸುತ್ತೆ ಆ ಪದಗಳು, ಸಾಲುಗಳು. ತುಂಬಾ ಥ್ಯಾಂಕ್ ಯು ಸರ್. ಜೊತೆಲಿ ಶ್ರೀರಾಮ್ ತಪಸ್ವಿ ಸರ್, ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಶಿವನ ಸಾಂಗು ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಹೇಳಿದ್ರು, ಇಲ್ಲ ಈ ತರ ಇದ್ರೆ ಇಂಟ್ರೊಡಕ್ಷನ್ ಅಲ್ಲಿ ಏನೋ ಚೆನ್ನಾಗಿರತ್ತೆ ಅಂತ. ಆಗ ಸಂಸ್ಕೃತನ ಬಳಸ್ಕೊಳೋಣ ಸರ್ ಈ ಸಾಂಗಿಗೆ, ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರು ಮನಸ್ಸಲ್ಲೂ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ಟರು. ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದು ನಾಗೇಶ್ ಸರ್. ಜೋಗಿ ಅಥವಾ ತುಂಬಾ ಸಿನಿಮಾ, ಪ್ರೇಮ್ ಸರ್ ಸಿನಿಮಾಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂಥವ್ರು. ಜೊತೆಯಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾಥೋ ಸಾಂಗ್ ಅನ್ನ ಬರ್ಕೊಟ್ಟಿದ್ದಾರೆ. ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ, ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಯಲ್ಲಿ ಇನ್ನೊಬ್ರು ಗೋಸ್ಪೀರ್ ಸರ್, ನನ್ನ ಸ್ನೇಹಿತರು. ಅವರು ಇಂಡಸ್ಟ್ರಿಗೆ ಬಂದಾಗಿಂದನೂ ಸ್ವಲ್ಪ ಜೊತೆಲಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಿದ್ದವರು. ಅವರು ತುಂಬಾ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಲಿ ಈ ಸಿನಿಮಾ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ವಿಜಯ್ ಸಿನಿಮಾಸ್ ಅವರು ರಿಲೀಸ್ ಮಾಡ್ತಿದ್ದಾರೆ. ಆಲ್ ಓವರ್ ಕರ್ನಾಟಕ ಒಂದು 80ರಿಂದ 90 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಡೀತಿದೆ. ಸೆಪ್ಟೆಂಬರ್ 5ಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ. ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದೀವಿ, ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಮಾಡ್ತಿದ್ವಿ. ಕ್ರಿಶ್ ಮ್ಯೂಸಿಕ್ ಅಡಿಯಲ್ಲಿ ಈ ಆಡಿಯೋ ಲಾಂಚ್ ಆಗ್ತಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ. ಸರ್, ಇದು ಲವ್ ಮತ್ತೆ ಆಕ್ಷನ್ ಸಬ್ಜೆಕ್ಟ್ 2 ಜೋನರ್ ಅಲ್ಲಿ ಹೋಗುತ್ತೆ. ಒಂದು ಕಾಲೇಜು ಎಪಿಸೋಡ್ ಮತ್ತೆ ಇನ್ನೊಂದು ಒಬ್ಬ
ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದೀವಿ ಸರ್, ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ. ವಾಟ್ಸಪ್ ಮೊಬೈಲ್ ಇರೋದ್ರಿಂದ ಒಂದು ಪಿಂಕ್ ಕಳ್ಸಿದ್ರೆ ಸಾಕು, ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸಿದ್ರೆ ಒಂದು ಹಾರ್ಟ್ ಸಿಂಬಲ್, ಲವ್ ಸ್ಟಾರ್ಟ್ ಆಗುತ್ತೆ, ನಾಳೆನೆ ಲವ್ ಅಥವಾ ಸುತ್ತಾಟ, ನಾಡಿದ್ ಮದ್ವೆ ಮತ್ತೆ ಬ್ರೇಕಪ್ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಕತೆ ಒಳ ತಿರುಳ ಬೇರೆ ತರನೇ ನಾವು ಮಾಡ್ಕೊಂಡಿದೀವಿ. ಮೀನಿಂಗ್ ಲವ್ ಮಾಡೋದ್ರ ಜೊತೆಗೆ ಆ ಲವ್ ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋಯಿನ್ ಒದ್ದಾಡ್ತಾರೆ ಈ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಆ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ತಗೊಂಡೋಗಿದ್ದೀವಿ ಸರ್. ಇದು ಬೆಂಗಳೂರು, ಮಂಡ್ಯ, ಮಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ವಿ ಸರ್. ನಮ್ಮ ಐಡಿಯಾ ಇವಾಗ ಫಸ್ಟ್ ಕನ್ನಡದಲ್ಲಿ ಹೋಗ್ತಾ ಇದೀವಿ. ಅದ್ರ 3 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ರೆಡಿ ಆಗಿದೆ, ಕನ್ನಡ, ತಮಿಳು, ತೆಲುಗು. ಆ ಲ್ಯಾಂಗ್ವೇಜ್ ಅಲ್ಲಿ ಆ ಲಿರಿಸಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಕೆಲಸ ಮಾಡಿದ್ದಾರೆ. ಹೋಪ್ ನಾವು ಬೆಂಗಳೂರು ಫಸ್ಟ್ ನಮ್ಮ ರಾಜ್ಯದಲ್ಲಿ ರಿಲೀಸ್ ಮಾಡಿಕೊಂಡು ತದನಂತರದಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ತಮಿಳು ಮತ್ತೆ ತೆಲುಗು ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಓಂ ಶಿವಂ ನಾಯಕನ ಹೆಸರು ಶಿವ ಅಂತ. ಶಿವನ ಅಗ್ರೆಸಿವ್ ನಮಗೆಲ್ಲರಿಗೂ ಗೊತ್ತಿದೆ, ಕೋಪ ಮತ್ತೆ ತಾಳ್ಮೆನೂ ಗೊತ್ತಿದೆ. ಆ ಒಂದು ಪೋರ್ಟ್ರನ್ನ ಇಟ್ಕೊಂಡು ಹೀರೋನ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದೀವಿ. ಹಾಗಾಗಿ ಓಂ ಶಿವಂ ಅಂತ ಹೆಸರು ಇಟ್ಟಿದ್ದೀವಿ ಸರ್. ಸರ್ ಖಂಡಿತ ಲವ್ ಅಂದ್ಮೇಲೆ ವಿಲನ್ ಇದ್ದೇ ಇರ್ತಾರೆ, ಅದು ನಿಮಗೆ ಗೊತ್ತಿದೆ ಸೀನಿಯರ್, ನಾನು ಹೇಳೋ ಅವಶ್ಯಕತೆನಿಲ್ಲ. ಲವ್ ಅಂದ್ಮೇಲೆ ಇರ್ಲೇಬೇಕದು ವಿಲನ್ಸ್ಗಳು. ಹಾಗಾಗಿನೇ ನಮ್ಮ ಸಿನಿಮಾದಲ್ಲಿ ಕಾಕ್ರೋಚ್ ಸುದೀಪ್ ಸರ್ ಆಗಿರ್ಬೋದು, ರವಿ ಕಾಳೆ ಸರ್ ಆಗಿರ್ಬೋದು, ವರ್ಧನ್ ಸರ್ ಆಗಿರ್ಬೋದು, ಎಸ್ ಶೆಟ್ಟಿ ಅವರು ಮತ್ತೆ ಉಗ್ರಂ ರವಿ ಸರ್, ತುಂಬಾ ದೊಡ್ಡ ಆರ್ಟಿಸ್ಟ್ಗಳನ್ನ ಒಂದಿಷ್ಟು ಜನನ ಇಟ್ಕೊಂಡು ಕೆಲಸ ಮಾಡಿದ್ವಿ. ಜೊತೆಲಿ ಅಪೂರ್ವ ಮೇಡಮ್, ಲಕ್ಷ್ಮಿ ಮೇಡಮ್. ಲೆಕ್ಕದಲ್ಲಿ ಇವ್ರಿಷ್ಟು ಜನ ವಿಲನ್ ಇದ್ರು ಮೈನ್ ವಿಲನ್ ಒಬ್ರು ಲೇಡಿ ಬರ್ತಾರೆ, ಆ ಕ್ಯಾರೆಕ್ಟರ್ನೇ ಮೈನ್ ವಿಲನ್ ಆಗಿರ್ತಾರೆ. ಅಪೂರ್ವ ಮೇಡಮ್ ಆ ಪಾತ್ರವನ್ನ ನಿಭಾಯಿಸಿದ್ದಾರೆ. ಅದು ಸಿನಿಮಾದಲ್ಲಿ ಗೊತ್ತಾಗತ್ತೆ ಯಾವುದು ಏನು ಅಂತ ಸರ್. ಸರ್ ಥ್ರಿಲ್ಲಿಂಗ್ ಫ್ಯಾಕ್ಟ್ ಅಂದ್ರೆ ನಾವು ಮಡಿಕೇರಿ ಸರೌಂಡಿಂಗ್ ಮತ್ತೆ ನಮ್ಮ ಮಂಡ್ಯದ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ. ಆವಾಗ ನೈಟ್ ಮಳೆಯಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯ್ತು. ಮಳೆ ಶೂಟಿಂಗ್ ನಿಂತಿ ನಮ್ಮ ಕ್ಯಾಮ್ರಾಮನ್ಗೆ ಚೇಳೆಲ್ಲ ಕಚ್ಚಿ ಏನೋ ಸ್ವಲ್ಪ ಸಮಸ್ಯೆ ಆಯ್ತು ಅದೆಲ್ಲ. ಅದಾದ್ಮೇಲೆ ಅಗೇನ್ ಒಂದಿನ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಎಪಿಸೋಡ್ ನ ಶೂಟ್ ಮಾಡಿದ್ವಿ. ಜೊತೆಲಿ ಜಾಸ್ತಿ ಒಂದಿಷ್ಟು ಸರ್ಚಿಂಗ್ ಎಪಿಸೋಡ್ಸ್ಗಳೆಲ್ಲ ಸಿನಿಮಾದಲ್ಲಿ ಇದೆ, ರನ್ನಿಂಗ್ ಮತ್ತೆ ಸರ್ಚಿಂಗ್. ಕಾಲಿಗೆ ಸ್ಲಿಪ್ಪರ್ ಇಲ್ದೇನೆ ಹೀರೋ ಹೀರೋಯಿನ್ ಅಷ್ಟು ಎಪಿಸೋಡ್ಗಳನ್ನ ಮಾಡಿದ್ದಾರೆ. ಪಾಪ 3 ದಿನ ಆಸ್ಪತ್ರೆಯಲ್ಲಿ ಇದ್ರು ಹೀರೋಯಿನ್. ಆ ಒಂದಿಷ್ಟು ಎಪಿಸೋಡ್ ಇವಾಗಲೂ ನಮ್ಗೆ ನೆನಪಾಗುತ್ತೆ, ಫುಟೇಜ್ ಎಲ್ಲ ನೋಡ್ತಾ ಇದ್ದಾಗ ಅದಿದಾಗುತ್ತೆ. ಸಾರಿ ಸರ್, ಖಂಡಿತ ಸರ್. ಸರ್ ಪೋಸ್ಟಲ್ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಇದೆ ಸರ್. ಇದು ಲಿರಿಕಲ್ ಸಾಂಗ್ ಸರ್. ಸರ್ ಎಲ್ಲಾ ಕಡೆ ರೀಚ್ ಆಗತ್ತೆ ಇಂಗ್ಲಿಷ್ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದೀವಿ ಸರ್. ಬರುತ್ತೆ ಖಂಡಿತವಾಗ್ಲು, ಬಟ್ ನಮ್ಮ ಉದ್ದೇಶ ಏನಾಗಿತ್ತು ಎಲ್ಲ ಕಡೆ ರೀಚ್ ಆಗುತ್ತಲ್ಲ, ಹಾಗಾಗಿ ಸಬ್ಸ್ಕ್ರೈಬರ್ಸ್ ಇವಾಗ ನೋಡೋರು ಎಲ್ಲರೂ ಅದೇ ತರ ನೋಡ್ತಾರೆ, ಇಂಗ್ಲಿಷ್ ಇತ್ತು ಈಸಿ ಆಗುತ್ತೆ ಅಂತ, ಹಾಗಾಗಿ ಅದು ಮಾಡಿದ್ರು. ಬೇರೆ ಉದ್ದೇಶ ಏನಿಲ್ಲ ಸರ್. ನಾನು ಕನ್ನಡದವನು, ಶಿವಮೊಗ್ಗ ಮಲೆನಾಡು ಪ್ರದೇಶದವನು, ಸಹ್ಯಾದ್ರಿ ಕಾಲೇಜಲ್ಲಿ ಓದಿರೋದು. ಸರ್ ಅವರ ಜೂನಿಯರ್ ನಾನು ಕಾಲೇಜ್ಗಳಲ್ಲಿ. ಸ್ನೇಹ ಸರ್ ಖಂಡಿತ ವಿಲನ್ ಅಲ್ಲ ಸರ್, ಗುರುಗಳಿದ್ದಾಗೆ ನನಗೆ ಇಂಡಸ್ಟ್ರಿಯಲ್ಲಿ. ಸರ್ ಮುಂದಿನ ದಿನಗಳಲ್ಲಿ ಪ್ಲಾನ್ ನಡೀತಾ ಇದೆ ಸರ್. ಸರ್ ಜೊತೆಯಲ್ಲಿ ನಾನು ಇನ್ನೊಬ್ರನ್ನ ನೆನ್ಸ್ಕೋಬೇಕು, ನನ್ನ ನಿರ್ಮಾಪಕರು ಕೃಷ್ಣ ಸರ್ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಸಿನಿಮಾ ಸರ್. ನನ್ನ ಮಗನ್ನ ಹಾಕೊಂಡು ಹೀರೋ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಸಿನಿಮಾ ಅವ್ರು ಮಾಡಿಲ್ಲ. ಇದು ನಂತರದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರಾಜೆಕ್ಟ್ಗಳನ್ನ ಮಾಡಬೇಕು ಅನ್ನೋದು ಆಲ್ರೆಡಿ 2ನೇ ಪ್ರಾಜೆಕ್ಟ್ ಮಾತುಕತೆಯಲ್ಲಿ ನಡೀತಾ ಇದೆ, ಬೇರೆ ಡೈರೆಕ್ಟರ್ಗಳೆಲ್ಲ ವರ್ಕ್ ಮಾಡ್ತಿದ್ದಾರೆ. ಜೊತೆಲಿ ಕಂಟಿನ್ಯೂ ಇಂಡಸ್ಟ್ರಿಯಲ್ಲಿ ನಿಲ್ಲುವಂತ ಒಬ್ರು ಪ್ರೊಡ್ಯೂಸರ್, ಫ್ಯಾಷನಬಲ್ ಪ್ರೊಡ್ಯೂಸರು, ದಯವಿಟ್ಟು ಸಪೋರ್ಟ್ ಮಾಡಿ. ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ. ಕವಿ ಸರ್ ಹೇಳ್ದಂಗೆ ಇವಾಗೆಲ್ಲ 50 days 100 days ಎಲ್ಲ ಸುಳ್ಳು. ಆ 3 days ಏನ್ ನಾವು ನೋಡ್ತೀವಿ ಪ್ರೊಡ್ಯೂಸರ್ಸ್ಗೆ ಅದೇ ಲಾಭ. ನಮ್ಮಂತ ಹೊಸ ನಿರ್ದೇಶಕರುಗಳಿಗೆ ಮತ್ತೆ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಥವಾ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಅದೇ ಒಂದು ಪ್ರೋತ್ಸಾಹ ಇರುತ್ತೆ. ದಯವಿಟ್ಟು ಸಿನಿಮಾನ ನೋಡಿ. ಕೃಷ್ಣ ಸರ್ ಈ ವೇದಿಕೆಯಲ್ಲಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನೊಬ್ಬ ಡೈರೆಕ್ಟರ್ ಅನ್ಕೊಂಡೆ, ಜೊತೆಯಲ್ಲಿ ನನ್ನ ಟೀಮಲ್ಲಿರೋ ಹುಡುಗರೆಲ್ಲ ಇವಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ. ಜೊತೆಯಲ್ಲಿ ಇಡೀ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಜೊತೆಲಿ ಇದ್ದು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಅಭಿ, ಸಿದ್ದು, ನಿಶಾಂತ್, ಭರತ, ಹೊಸಪೇಟೆ, ಅಕ್ಷು, ಅಭಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ಇಲ್ಲ, ಆಡಿಯೋ ಕಂಪ್ನಿಯವರು ನಮ್ಗೆ 2-3 ಆಡಿಯೋ ಕಂಪ್ನಿಯವರು ಕೇಳಿದ್ರು, ಹೋಗಿ ಅಪ್ರೋಚ್ ಮಾಡಿದ್ವಿ. ಒಳ್ಳೆ ರೇಟೇ ಮಾತ್ರ, ತುಂಬಾ ದೊಡ್ಡ ರೇಟ್ ಏನು ಕೊಡ್ತಿದ್ದಿಲ್ಲ ಅವರು, ಒಂದು ತಕ್ಕ ಮಟ್ಟದ ರೇಟು. ಹಾಗಾಗಿ ನಮ್ಮ ಪ್ರೊಡ್ಯೂಸರ್ ಏನ್ ಡಿಸೈಡ್ ಮಾಡೋದು, ಸರ್ ನಾನು ದುಡ್ಡಾಕ್ ಮಾಡ್ತಿರೋದು, ನನ್ನ ಹತ್ರನೇ ಇರಲಿ ಕಂಪ್ನಿ, ಈ ತರ ಎಷ್ಟೋ ಸಿನಿಮಾಗಳಿಗೆ ಇನ್ನೂ ಹೆಲ್ಪ್ ಆಗಲಿ, ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಹೊಸ ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀವಿ, ಕ್ರಿಶ್ ಮ್ಯೂಸಿಕ್ ಅಂತ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಶಿವಂ ಸಾಂಗು, ಟ್ರೈಲರ್ ಪ್ರತಿಯೊಂದು ಅದರೊಳಗೆ ಇರುತ್ತೆ. ಇಲ್ಲಿ ಬಂದಿರೋದ ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ಅಂತ, ಈ ಸಿನಿಮಾದ ನಿರ್ಮಾಪಕ. ನಾನು ಮೊದಲನೇ ಸಿನಿಮಾ ಮಾಡಿರೋದು, ಒಂದು ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು 20 ವರ್ಷಗಳಿಂದ ನಾನೇ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ತುಂಬ ಆಸೆ ಇಟ್ಕೊಂಡಿದ್ದೆ.
ಸುಮಾರು ಜನ ನನಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡ್ಸೋಕ್ಕೆ ನನಗೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ, ನನಗೆ ಚಾನ್ಸ್ ಕೊಟ್ಟಿಲ್ಲ. ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿದ್ದೀನಿ. ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ, ಇದನ್ನು ಮುಂದಿನ ನನಗೆ ಇದು ಗೆಲುವಿಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮಾಡಿದ್ದೀನಿ ಸರ್ ನಾನು. ಹೌದು ಸರ್, ನನಗೆ ಅದು ನನ್ನ ಕನಸಲ್ಲಿತ್ತು, ಅದಕ್ಕೆ ನಾನು 2 ರೋಲ್ ಮಾಡಿದ್ದೀನಿ ಸರ್. ಹಾಂ ಸರ್, ನನಗೆ ಒಂದು ಅಂದ್ಕೊಂಡಿದ್ದೀನಿ ಸರ್, 80ರಿಂದ 100 ಅಂದ್ಕೊಂಡಿದ್ದೀನಿ. ಮುಂದಿನ ದಿನದೊಳಗೆ ಅದು ನನಗೆ ಎಷ್ಟು ಸಿಗುತ್ತೆ ಪ್ಲ್ಯಾನ್ ಮಾಡ್ತೀನಿ ಸರ್. 100% 100 ಥಿಯೇಟ್ರಲ್ಲಿ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಸರ್, ಎಷ್ಟು ಸಿಗುತ್ತೆ ಅನ್ನೋದು. ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಸಿನಿಮಾ ಪ್ರೇಮಿಗಳಿಗೆ, ಜೊತೆಗೆ ಸಿನಿಮಾ ತಂಡದಲ್ಲಿ ಕೆಲಸ ಮಾಡುವಂಥವ್ರು, ಜೊತೆಗೆ ಸಿನಿಮಾ ತಂಡದ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗೂ ನಮಸ್ತೆ. ಓಂ ಶಿವಂ ಸಿನಿಮಾ ಟೈಟ್ಲೇ ಟೈಟ್ಲಲ್ಲೇ ಸೌಂಡ್ ಇದೆ. ಫಸ್ಟ್ ಓಪನಿಂಗ್ ಓಮಲ್ಲೇ ಅತಿ ದೊಡ್ಡ ಒಂದು ಗೆಲುವನ್ನು ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇಡೀ ತಂಡಕ್ಕೆ ಅತಿ ದೊಡ್ಡ ಯಶಸ್ಸಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ. ಸಿನಿಮಾ ಸಾಂಗ್ಗಳನ್ನು ಕೇಳಿದ್ವಿ. ಸಾಂಗ್ಗಳು ತುಂಬ ಒಳ್ಳೆಯ ಒಂದು ಸೌಂಡಿಂಗ್ ಆಗಿ, ಆಮೇಲೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಸುಮಾರಷ್ಟು ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳು ವರ್ಕ್ ಮಾಡಿದ್ದಾರೆ. ಅಂದರೆ ಕವಿರಾಜ್ ಅವರು ಇರ್ಬೋದು, ಗೌಸ್ಪೀರ್ ಅವರು ಇರ್ಬೋದು, ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಜೊತೆಗೆ ನಮ್ಮ ವರ್ಧನ್, ಈ ಥರ ಸುಮಾರಷ್ಟು ಜನ ಕಲಾವಿದರುಗಳು, ಸೀನಿಯರ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದಂಥ ಸಿನಿಮಾ. ಸಹಜವಾಗಿ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ. ಹಾಗಾಗಿ ಈ ಸಿನಿಮಾ ಒಂದು ಒಳ್ಳೆ ಯಶಸ್ಸಾಗಲಿ ಅಂತ ಕೇಳ್ಕೊಳ್ತೀನಿ. ಈ ಸಿನಿಮಾದ ನಿರ್ಮಾಪಕರಾದಂತಹ ಕೃಷ್ಣ ಅವರು, ಆಮೇಲೆ ಅದರ ನಾಯಕ ಭಾರ್ಗವ್ ಅವರು, ಡೈರೆಕ್ಟರು ಅಲ್ವಿನ್ ಅವರು, ಆಮೇಲೆ ನಾಯಕಿಯವರು, ಆಮೇಲೆ ಟೋಟಲ್ ತಂಡ ಖಂಡಿತವಾಗೂ ಸಿನಿಮಾದ ಒಂದು ಅನುಭವ ಇರುವಂಥವ್ರು, ಜೊತೆಗೆ ಒಂದು ಫ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಒಂದು ಏನು ಜಲಕ ಆ ಸಾಂಗ್ಗಳು ನೋಡಿದಾಗಲೇ ಗೊತ್ತಾಗುತ್ತೆ. ನಿರ್ಮಾಪಕರು ಕೂಡ ತುಂಬ ಖರ್ಚು ಮಾಡಿದ್ದಾರೆ. ನಾಯಕ ಕೂಡ ಸುಮಾರಷ್ಟು ಪ್ರಾಕ್ಟೀಸ್ ಆಗಿ ಭಾರ್ಗವ್ ಅವರು ಎಂಟ್ರಿ ಆಗಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತಂದರೆ, ಈಗ ನಾನು ಬರ್ತಾ ಇದ್ದಾಗಲೇ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದ್ರು, ಗೌರಿ ನೆಕ್ಸ್ಟ್ ಯಾವುದೋ ಏನು ಮಾಡ್ತಿದ್ಯಾ ಅಂತ. ಇಲ್ಲಿ ಹೇಗಾಗುತ್ತೆ ಅಂದರೆ, ಒಂದು ಸುಮ್ಮನೆ ಒಂದು ಹೇಳಬೇಕು ಅನಿಸ್ತು. ಈ ದರ್ಶಿನಿ ಮತ್ತು ಸ್ಟಾರ್ ಹೋಟ್ಲ್ ಇದ್ದಾಗೆ, ಈ ದರ್ಶಿನಿ ಹೋಟೆಲಲ್ಲಿ ಒಂದು ಕಾಫಿ ಕೇಳಿದ್ರೆ, ಒಂದು ಕಾಫಿನ ನಮಗೆ ಎಷ್ಟು ಸಕ್ಕರೆ ಬೇಕು, ಯಾವ ಥರ ಬೇಕು, ಒಂದು ಹದದಲ್ಲಿ ಎತ್ತು ಹೊಡೆದು ನೊರೆ ಬರೆಸಿ ಕರೆಕ್ಟಾಗಿ ಒಂದು ಕಾಫಿನ ಕೊಟ್ಟರೆ, ಜೊತೆಗೆ ಒಂದು ಸ್ಟಾರ್ ಹೋಟೆಲಲ್ಲಿ ರೇಟೂ ಜಾಸ್ತಿ, ಕಾಫಿ ಯಾವಾಗಲೂ ಅದಕ್ಕೆ ಸಕ್ಕರೆನೋ ಇನ್ನೊಂದು ಪ್ರತಿಯೊಂದು ಅಲ್ಲಾಡ್ಸ್ಕೊಳ್ಳೋದು ಕೂಡ ನಾವೇ ಮಾಡ್ಕೊಳ್ಬೇಕು. ಅಂದರೆ ದರ್ಶಿನಿ ಮತ್ತು ಸ್ಟಾರ್ ಹೋಟೆಲ್ಗಳ ಮಧ್ಯದಲ್ಲಿ ಈ ಸಿನಿಮಾ ಮಾಡುವಂತಹ ಮೇಕರ್ಸಲ್ಲೂ ಅಥವಾ ಯಾವ ಥರ ಆಗಿದೆ ಅಂದರೆ, ನಾವೊಂದು ತುಂಬ ಕ್ವಾಲಿಟಿಲಿ ನಿಮಗೆ ಇಷ್ಟ ಆಗೋ ಥರ, ನಿಮಗೆ ರುಚಿಕಟ್ಟಾದಂಥ ಒಂದು ವಸ್ತುವನ್ನು ಮಾಡಿಕೊಡ್ತೀವಿ ಅಂತ ಅಂದಾಗ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ನಮ್ಮ ಏನು ಇಂಡಸ್ಟ್ರಿ ಹೊಸಬರಿಗೆ, ಹೊಸ ತಂಡಕ್ಕೆ, ಈ ಹೊಸ ತಂಡ ಅನ್ನೋದು ಯಾವಾಗಲೂ ಏನು ಗೊತ್ತಾ, ದರ್ಶಿನಿ ಇದ್ದಾಗೆ ಆದಷ್ಟು ಜನಗಳಿಗೆ ರುಚಿಕಟ್ಟಾದಂತಹ, ಅವರಿಗೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಕಾಫಿನೇ ರೆಡಿ ಮಾಡುತ್ತೆ. ಬಟ್ ಆದರೆ ಅದಕ್ಕೆ ಕೊಡಬೇಕಾದಂಥ ಪ್ರೋತ್ಸಾಹ ನಾವು ಸ್ಟ್ರಾಂಗ್ ಆಗಿ ಕೊಟ್ಟಾಗ, ಅವಾಗಲೇ ಕವಿ ಸರ್ ಹೇಳಿದರು, ಏನು ಸಿನಿಮಾ ಅನ್ನೋದು ಮುಂಚೆ 106 ದಿವಸ ಓಡೋವಂಥ ಕತೆ ಇಲ್ಲ, ಈಗ ಏನಿದ್ರೆ 2-3 ದಿವಸದೊಳಗೆ ಬಂದು ಆ ಸಿನಿಮಾದ ಏನು ಅನ್ನೋದನ್ನು ನೀವು ಹೇಳಿ ಮುಂದಿನ ವಾರಕ್ಕೆ ಅದನ್ನು ತಗೊಂಡು ಹೋಗ್ಬೇಕು ಅಂತ. ಆ ಒಂದು ಹಂತದಲ್ಲಿ ನಮ್ಮ ಇಂಡಸ್ಟ್ರಿ ಇದೆ. ಯಾಕೆಂದರೆ 106 ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಹೊಸ ತಂಡ ಒಂದು ಪ್ರಯತ್ನ ಮಾಡಿದಾಗ, ಆ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಮ್ಮ ಕನ್ನಡದ ಜನತೆ ಕೈ ಹಿಡಿದು, ಖಂಡಿತವಾಗೂ ನಿಮ್ಗೆ ಏನಾದ್ರು ಒಂದು ಕಂಟೆಂಟ್ ನೋಡಿದಾಗ ಇಷ್ಟ ಆದಾಗ ಅದನ್ನು ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಓಂ ಶಿವಂ ತಂಡಕ್ಕೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ ಕನ್ನಡ ಸಿನಿಮಾಗಳು ಬರೋದು. ಆ್ಯಂಡ್ ಇತ್ತೀಚೆಗೆ ಅಂತೂ ಕನ್ನಡ ಸಿನಿಮಾ ತುಂಬಾ ಸೌಂಡ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಓಂ ಶಿವಂ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಟೈಟಲ್ಲೇ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪವರ್ಫುಲ್ ಆಗಿದೆ. ಈ ಸಿನಿಮಾ ಚಿತ್ರತಂಡದ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ. ಬಿಕಾಸ್ ನನ್ನ ಇನಿಷಿಯಲ್ ಡೇಸಲ್ಲಿ ನಾನು ಈ ಸಿನಿಮಾ ಟೀಮ್ ಜೊತೆಗೆ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಡೈರೆಕ್ಟರ್ ಆಲ್ವಿನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ವೆರಿ ಗ್ರೇಟ್ಫುಲ್ ಪರ್ಸನ್. ಯಾಕಂದರೆ ಹೊಸ ಕಲಾವಿದರಿಗೆ ಅವಕಾಶನ ಕೊಟ್ಟಿದ್ದಾರೆ. ಆ್ಯಂಡ್ ಬಿಕಾಸ್ ನನ್ನ ಒಂದು ಇನಿಷಿಯಲ್ ಸ್ಟೇಜಸಲ್ಲಿ ಕೂಡ ನನಗೆ ಕರೆದಿ ಅವಕಾಶ ಕೊಟ್ಟಂಥ ಡಿರೆಕ್ಟರ್. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ಇವಾಗಲೂ ಕೂಡ ಕೇಳ್ಪಟ್ಟೆ ಅವ್ರ ಡೆಬ್ಯೂ ಸಿನಿಮಾ ಅಂತ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ಆಲ್ ದಿ ಬೆಸ್ಟ್.
ಆ್ಯಂಡ್ ಇದೇ ಥರ ಕನ್ನಡ ಕಲಾವಿದರಿಗೆ ಅವಕಾಶನ ಕೊಡಿ, ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚಾಗಿ ಬರುತ್ತೆ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ಥರ ಸಪೋರ್ಟ್ ಮಾಡ್ತಾ ಇದೆ. ಥ್ಯಾಂಕ್ ಯು. ಹಾಗೂ ಎಲ್ಲ ಗಣ್ಯರಿಗೂ ನಮಸ್ಕಾರ. ಸೊ ಭಾರ್ಗವ್ ಬಗ್ಗೆ ನಾನು ಹೇಳಲೇಬೇಕು. ಓಂ ಶಿವೋಂ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹೇಳಿದರು. ಆ್ಯಂಡ್ ಬಿಫೋರ್ ಏನು ಅಂತಂದರೆ ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಸಿನಿಮಾ ಶೂಟಿಂಗ್ ಆಗೋಕ್ಕಿಂತ ಮುಂಚೆ ಇವರು ಲೈಕ್ ಔಟ್ ಆಫ್ ಕಂಟ್ರಿಲಿ ಸ್ಟಡೀಸ್ ಮಾಡ್ತಾಯಿದ್ರು. ಸ್ಟಡೀಸ್ ಜೊತೆಗೆ ಸಿನಿಮಾ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಜೊತೆಗೆ ಒಂದು ಡೆಡಿಕೇಟಿವ್ ಆಗಿ ನಮ್ಮ ಜೊತೆನೂ ಕೂಡ ಲೈಕ್ ಕೇಳ್ತಾ ಇರ್ತಾರೆ, ಸಜೆಷನ್ಸ್ ತೊಗೊತಾ ಇರ್ತಾರೆ, ಏನೇನು ಮಾಡಬೇಕು, ಯಾವ ರೀತಿಲಿ ಪ್ರಮೋಷನ್ ಮಾಡಬೇಕು ಅಂತ. ಆ್ಯಂಡ್ ಚರ್ಚೆ ಮಾಡ್ತಾ ಇರ್ತಾರೆ. ತುಂಬ ಸಿನಿಮಾ ಬಗ್ಗೆ ತುಂಬ ಒಲವಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರ ತಂದೆಯವರ ಕೃಷ್ಣ ಸರ್ಗೂ ಕೂಡ ನಾನು ಆ ದೇವರು ಇನ್ನೂ ಹೆಚ್ಚು ಸಿನಿಮಾ ಮಾಡುವಂಥ ಶಕ್ತಿ ಕೊಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಆಲ್ವಿನ್ ಸರ್ಗೂ ಕೂಡ ಡೈರೆಕ್ಟರ್, ಆ್ಯಂಡ್ ವೀರೇಶ್ DOP ಅವರ ವೀರೇಶ್ ಅವರು ಕೂಡ ನಮ್ಮ ಮನಸ್ಸಾಗಿದೆ ಸಿನಿಮಾಲಿ ವರ್ಕ್ ಮಾಡಿದರು. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧುರಾ ಗೌಡ. ಸೊ ಫಸ್ಟ್ಲಿ ನಾನು ನಮ್ಮ ಪ್ರೊಡ್ಯೂಸರ್ ಆದಂಥ ಕೃಷ್ಣ ಸರ್ ಆ್ಯಂಡ್ ಡೈರೆಕ್ಟರ್ ಆಲ್ವಿನ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ಭಾರ್ಗವ್ ಕೃಷ್ಣ ಆ್ಯಂಡ್ ವೆರೋನಿಕಾ, ಯು ಲುಕ್ ಗ್ರೇಟ್. ತುಂಬ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ದ ಸಾಂಗ್ಸ್ ಆರ್ ಆಲ್ಸೋ ಸೋ ಬ್ಯೂಟಿಫುಲ್. ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಫಸ್ಟ್ ಸಾಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇಟ್ಸ್ ವೆರಿ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಸರ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಈ ಮೂವಿ ತುಂಬ 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 ಸಕ್ಸಸ್ ಆಗಲಿ ಆ್ಯಂಡ್ ಈ ಮೂವಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಗುಡ್ ಲಕ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೂ ಹಾಗೂ ಅಂಕಲ್ ಆಲ್ ದ ಬೆಸ್ಟ್. ಮಗನ ಲಾಂಚ್ ಮಾಡ್ತಾ ಇದ್ದೀರಾ. ಭಾರ್ಗವ್ ಒಳ್ಳೇದಾಗ್ಲಿ ನಿನಗೆ ಈ ಓಂ ಶಿವಂ ಚಿತ್ರದ ಮೂಲಕ. ನಮ್ಮ ಸ್ಯಾಂಡಲ್ಲು ಎಂಟ್ರಿ ಆಗ್ತಾ ಇದ್ದಾರೆ. ವೆಂಕಟೇಶ್ ಸರ್, ಮೊದಲನೇದಾಗಿ ನನ್ನ ಬ್ರದರ್ ಇದ್ದಾಗೆ ದಯವಿಟ್ಟು ಟೇಕ್ ಇನ್ ಸೆಲ್ಫ್. ಹಾಗೆ ಇಲ್ಲಿರುವಂಥ ಯೂಟ್ಯೂಬರ್ಸ್ ನಾಗ ಅವ್ರು ಇರ್ಬೋದು, ಹಾಗೆ ನಮ್ಮ TV19 ಓನರ್ ಅಲ್ಲೇ ಇದ್ದಾರೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂಥ ಹೊಸಬರಿಗೆ. ಹಾಗೆ ಓಂ ಚಿತ್ರಂ ಶಿವಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇರೋಂಥ ವಿಷಯ ಏನಂದ್ರೆ, ಈ ಹಿಂದೆ ಒಂದು ದಿನ ಒಂದು ಕ್ಷಣ ಚಿತ್ರದಲ್ಲಿ ಅವ್ರ ನಿರ್ದೇಶಕದಲ್ಲಿ ನಾನು ಆಕ್ಟ್ ಮಾಡಿದ್ದೆ. ನಿಜ ಹೇಳ್ತೀನಿ, ಮಂಡ್ಯ ಸ್ಲ್ಯಾಂಗ್ ದೇವರಾಣಿಗೂ ಬರಲ್ಲ. ಬಟ್ ದಿಸ್ ಪರ್ಸನ್ ಹ್ಯಾಸ್ ಮೇಡ್ ಮೀ ಟು ಆಕ್ಟ್ ಲೈಕ್ ನಾನು ಯಾವತ್ತೂ ಯೂಸ್ ಮಾಡ್ತಾ ಇರೋ ಪದಗಳನ್ನೆಲ್ಲ ನನ್ನ ಹತ್ರ ಹೇಳ್ಸಿದ್ರು. ಸೊ ಈಸ್ ಸಚ್ ಅ ಪ್ಯಾಷನೇಟ್ ಪರ್ಸನ್ ಫಾರ್ ಅ ಡೈರೆಕ್ಷನ್. ಸೊ ಫಾರ್ ಅ ಡೆಬ್ಯೂ ಮೂವಿ, ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದಿ ಬೆಸ್ಟ್. ಆ್ಯಂಡ್ ಕೃಷ್ಣ ಸರ್, ನಿಮ್ಮಂಥ ನಿರ್ಮಾಪಕರು ನಮ್ಗೆ ಬೇಕು. ಸೊ ಹೊಸ ಚಿತ್ರಗಳಿಗೆಲ್ಲ ನೀವು ಪ್ರೋತ್ಸಾಹಿಸಿ. ಆ್ಯಂಡ್ ಭಾರ್ಗವ್, ಆಲ್ ದಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಆ್ಯಂಡ್ ನಿಹಾರಿಕಾ, ಆಲ್ ದಿ ಬೆಸ್ಟ್. ಸೊ ಫಾರ್ ದ ಹೋಲ್ ದ ಟೀಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ದ ಫಸ್ಟ್ ಸಾಂಗ್ ಏನು ಇಂಟ್ರೊಡಕ್ಷನ್ ಸಾಂಗ್, ಟೈಟಲ್ ಸಾಂಗ್ ಏನೇ, ದಟ್ ಇಸ್ ಟೂ ಗುಡ್. ನನಗೆ ಐ ಆಮ್ ವೆರಿ ಶ್ಯೂರ್ ತುಂಬ ಹಿಟ್ ಆಗುತ್ತೆ ಆ ಸಾಂಗ್ ಅಂತೂ ಅಂತ. ಆಮೇಲೆ ಅದು ಬಿಟ್ಟು ದೆರ್ ಆರ್ ತ್ರೀ ಆರ್ ಫೋರ್ ಸಾಂಗ್ಸ್. ಮತ್ತು ಅದು ಅವರಿಬ್ಬರ ಕಪಲ್ ಸಾಂಗ್ ಆಗಿ ಇಂಟಿಮೇಟ್ ಸಾಂಗ್ಸ್ ಇದೆ. ಇದು ವೆರಿ ನೈಸ್, ವೆರಿ ಕ್ಯೂಟ್ ಆಗಿದೆ. ಬಟ್ ಫಾರ್ ಮೀ ಇನ್ನೂ ಫಸ್ಟ್ ಸಾಂಗ್ ಇದೆ ಏನಿದೆ, ಇಟ್ಸ್ ಬ್ಯೂಟಿಫುಲ್. ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ವ್ಯೂಸ್. ಓಕೆ, ಸಾಂಗ್ ನೋಡಿದ್ರೆ ಹೇಗೆ ಅನ್ನಿಸ್ತು ಅನ್ನುವಂಥದ್ದು, ಒಂದೊಂದು ಸಾಂಗು ಒಂದೊಂದು ರೀತಿ ಡಿಫ್ರೆಂಟ್ ಆಗಿರುವಂಥದ್ದು. ಹೌದು. ಓಕೆ, ಅದೇ ಫಸ್ಟ್ ಸಾಂಗ್ ಏನು ಬಂತು, ಇದು ದೇವ್ರದಿದೆ, ಏನು ಓಂ ಶಿವಂ ಅಂತ ಏನು ಟೈಟಲ್ ಇದೆ, ಅದಕ್ಕೆ ತುಂಬ ರಿಲೇಟೆಡ್ ಆಗಿದೆ ಬಿಕಾಸ್ ಇಟ್ ಇಸ್ ಅ ಟೈಟಲ್ ಸಾಂಗ್. ಆಮೇಲೆ ಅದು ಬಿಟ್ಟು ಇನ್ನೂ 2-3 ಏನಿದೆ ಅವರಿಬ್ಬರದು ಕಪಲ್ ಸಾಂಗ್ ಏನಿರುತ್ತೆ ಹಾಗೆ ಇದೆ. ಆ್ಯಂಡ್ ಲಿರಿಕ್ಸ್ ಆರ್ ಸೂಪರ್, ತುಂಬ ಮೀನಿಂಗ್ಫುಲ್ ಆಗಿದೆ. ಒಂದ್ಸಲ ಹೇಗೆ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು, ಇನ್ನೂ ಅರ್ಥ ಮಾಡ್ಕೋಬೇಕು ಅನ್ನೋಷ್ಟು ಚೆನ್ನಾಗಿದೆ. ಸೊ ಐ ಎಂಜಾಯ್ಡ್ ಇಟ್. ಒಂದು ಸಿನಿಮಾಗೆ ಸಾಂಗ್ ಬಹಳ ಹೌದು 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 ಹೌದು, ಡೆಫಿನೆಟ್ಲಿ ಅದು ನಾನು ತುಂಬ ಬಿಲೀವ್ ಮಾಡ್ತೀನಿ. ಯಾಕಂದರೆ ಇವಾಗ ಏನು ರೀಲ್ಸ್ ಅದು ಇದು ನಡೀತಾ ಇದೆ, ಒಂದು ಸಾಂಗ್ ನಿಮ್ಗೆ ಎಲ್ಲಿ ಕ್ಲಿಕ್ ಆಯಿತು ಅಂದರೆ ಇದು ಇಡೀ ಮೂವಿ ಕ್ಲಿಕ್ ಆದಂಗೆ. ಸೊ ಆಫ್ಕೋರ್ಸ್ ಸಾಂಗ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಮೂವಿಯಲ್ಲಿ. ಆ್ಯಂಡ್ ಸಾಂಗ್ಸ್ ಅಂತ ಹೇಳೋ ಬದಲು ಅದರಲ್ಲಿರೋ ಒಂದು ಲಿರಿಕ್ಸ್ ಒಂದೊಂದು ಏನಿದೆ ಅಲ್ಲ, ಅದು ತುಂಬ ಮನಸ್ಸಿಗೆ ಟಚ್ ಆದರೆ ಇಟ್ ವಿಲ್ ಬಿ ದೇರ್. ಹೌದು. ಐ ವಿಶ್ ದಮ್ ಅ ವೆರಿ ಗುಡ್ ಲಕ್. ಆ್ಯಕ್ಚುಲಿ ಹಾಗೆ ನೋಡಬೇಕಾದ್ರೆ ಹೊಸ ತಂಡ ಮಾಡ್ತಿದೆ ಅಂತ ಅನಿಸಲ್ಲ, ಬಿಕಾಸ್ ಅಷ್ಟು ಪರ್ಫೆಕ್ಟಾಗಿದೆ, ತುಂಬ ಚೆನ್ನಾಗಿದೆ. ಒಂದೊಂದು ಅವ್ರೇನು ಇವಾಗ ನಮಗೇನಿದ್ರು ಆಡಿಯೋ ಲಾಂಚ್ ಅಷ್ಟೇ ಆಗಿರೋದು, ವಿಡಿಯೋ ಇಲ್ಲ. ಬಟ್ ಅದರಲ್ಲೂ ಒಂದೊಂದು ಏನು ಕ್ಲಿಪ್ಸ್ ನಾವು ನೋಡ್ತೀವಿ, ದೇ ವೆರಿ ಬ್ಯೂಟಿಫುಲ್. ಹೊಸ ತಂಡ ಅಂತ ಅನಿಸ್ತಾ ಇಲ್ಲ. ಸೊ ಐ ವಿಶ್ ದಮ್ ಅ ವೆರಿ ಗುಡ್ ಲಕ್. ತುಂಬ ಸಕ್ಸಸ್ ಸಿಗಲಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ, ತುಂಬ ಖುಷಿ ಆಯ್ತು. ನಾನು ತುಂಬ ದಿನ ವೆಯ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ಸಾಂಗ್ಗಳು ಮೊದಲೇ ಕೇಳಿದ್ದೆ. ಐ ಥಿಂಕ್ ಯಾವಾಗ ಜನಗಳಿಗೆ ಕೇಳಿಸ್ತಾರೆ ಅಂಥೇಳಿ ಟೀಮ್ ಕಡೆಯಿಂದ, ನಿರ್ದೇಶಕ ಮತ್ತು ನಿರ್ಮಾಪಕ ಕಡೆಯಿಂದ ನಾನು ಹೇಳ್ತಿದ್ದೆ, ಸರ್ ಆಡಿಯೋ ಸಾಂಗ್ ಬೇಗ ರಿಲೀಸ್ ಮಾಡಿ. ಸಾಂಗ್ಗಳು ನಾವು ಸಿನಿಮಾ ರಿಲೀಸ್ ಹಾಕಿಂತ
ಒಂದು ಮಂತ್ ಅಟ್ಲೀಸ್ಟ್ 1 ಮಂತ್ ಮೊದಲು ರಿಲೀಸ್ ಮಾಡಿ ರೀಚ್ ಆಗುತ್ತೆ, ಟೈಮ್ ಬೇಕಾಗುತ್ತೆ ರೀಚ್ ಆಗಕ್ಕೆ. ಇವತ್ತು ರಿಲೀಸ್ ಆಗಿದೆ ಸಾಂಗು. ಆ್ಯಂಡ್ ನಾನು ಸಾಂಗ್ ಭಾಳ ಮೊದಲು ಸುಮಾರು ಸತಿ ಕೇಳಿದ್ದೆ ಸಾಂಗ್, ನಾನು ಕಾರಲ್ಲೂ ತುಂಬ ಸಲ ಕೇಳಿದ್ದೆ. ಬಟ್ ಭಾಳ ಖುಷಿ ಇದೆ. ಈಗ ಜನಗಳ ಮುಂದೆ ಇಟ್ಟಿದ್ದೀವಿ, ಜನ ಇಷ್ಟಪಟ್ಟರೆ ಅದಕ್ಕಿಂತ ಇನ್ನೊಂದು ಖುಷಿ ಬೇರೆ ಇಲ್ಲ. ಎಸ್ ಭಾಳ ಇಂಪಾರ್ಟೆಂಟು. ಅಂದರೆ ಫಸ್ಟು ಜನಗಳಿಗೆ ಇನ್ವಿಟೇಷನ್ನೇ ನಾವು ಪೋಸ್ಟರ್ಸು, ಸಾಂಗ್ಸು, ನಮ್ಮ ಸಿನಿಮಾ ಕಂಟೆಂಟ್ ಅಂತ ಫಸ್ಟ್ ನೋಡೋದೇ ಅವ್ರಿಗೂ ಸಾಂಗನ್ನೇ ನೋಡೋದು, ನಾವೇನು ಹೇಗಿರುತ್ತೆ ಸಾಂಗ್ ಅನ್ನೋದು. ಅದು ಭಾಳ ಇಂಪಾರ್ಟೆಂಟ್. ಖಂಡಿತ ಅಲ್ಲಿ ಈ ಓಂ ಶಿವಂ ಸಂಘದ ಹಾಡುಗಳು ಎಲ್ಲ ಜನಕ್ಕೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯೂಟ್ಯೂಬಲ್ಲಿ ಕೂಡ ನಮ್ಮದೇ ನಿರ್ಮಾಪಕ ಕ್ರಿಶ್ ಮ್ಯೂಸಿಕ್ ಅಂತೇಳಿ ಅವರೇ ಆಡಿಯೋ ಕಂಪ್ನಿ ಕೂಡ ಓಪನ್ ಮಾಡಿದೆ, ಅದರಲ್ಲೇ ರಿಲೀಸ್ ಮಾಡಿದ್ದಾರೆ ಸಾಂಗು. ಖಂಡಿತವಾಗ್ಲೂ ಜನ ಕೇಳಿದ್ರೆ ಇಷ್ಟಪಡ್ತಾರೆ. ಎಲ್ಲರೂ ಕೇಳಿ ಅಂತ ಕೇಳ್ತೀನಿ. ಎಸ್, ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ. ಅಂದರೆ ಥ್ರೋಟ್ ಸಿನಿಮಾ ಬರೋ ಪಾತ್ರ ಅಲ್ಲ, ಒಂದು ಹಂತದಲ್ಲಿ ಬಂದು ಹೋಗುವಂಥ ಒಂದು ಕ್ಯಾರೆಕ್ಟರ್. ಅದು ತುಂಬ ಚೆನ್ನಾಗಿದೆ, ಭಾಳ ಖುಷಿ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು. ನಾನು ಮೇನ್ ಈ ಸಿನಿಮಾ ಆ್ಯಕ್ಟ್ ಮಾಡೋಕ್ಕೆ ಕಾರಣ ನಮ್ಮ ನಿರ್ದೇಶಕರು ಆಲ್ವಿನ್ ಸರ್. ಆ್ಯಕ್ಚುಲಿ ಅವ್ರದ್ದು ಬೇರೆ ಇನ್ನೊಂದು ಪ್ರಾಜೆಕ್ಟ್ ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡ್ತಿದ್ದು ಆ ಟೈಮಲ್ಲಿ ಇನ್ನೊಂದು ಈ ಸಿನಿಮಾ ಆಗಿದ್ದಕ್ಕೆ ಒಂದು ಪಾತ್ರ ಮಾಡಿ ಸರ್ ಅಂತ ಹೇಳಿಕೆ ಮಾಡಿದ್ದು. ಆಮೇಲೆ ಹಾಗೇನು ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಒಳ್ಳೆ ನಿರ್ಮಾಪಕರು, ಹಂಗೆ ಇನ್ನು ಹೀರೋ ಕೂಡ ತುಂಬ ಪ್ರಿಪೇರ್ ಆಗಿ ಎಂಟ್ರಿ ತೊಗೊಂಡಿದ್ದಾರೆ. ಭಾಳ ಖುಷಿ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು. ಖಂಡಿತವಾಗ್ಲೂ ಜನ ಥಿಯೇಟ್ರಲ್ಲಿ ಬಂದಾಗ ಜನಕ್ಕೆ ಮೋಸ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಐ ಥಿಂಕ್ ಅದೇ ಈ ನೆಕ್ಸ್ಟ್ ಮಂತ್ 5th ಸಿನಿಮಾ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಒಂದು 100 ಥಿಯೇಟ್ರ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಥಿಯೇಟ್ರಿಗೆ ಬರುತ್ತೆ, ಶಾರ್ಟ್ಲಿ ರಿಲೀಸ್ ಆಗುತ್ತೆ ಥಿಯೇಟ್ರಿಗೆ. ಥ್ಯಾಂಕ್ ಯು ಸೊ ಮಚ್.